ಅವ್ರ ಫರ್ ನೋಡಿ ಎಷ್ಟು ಚೆನ್ನಾಗಿದೆ. ಎತ್ತಿದ್ರೆ ಅವರು ಮಿನಿಮಮ್ ಒಂದು 3-4 kg ಇರಬೇಕು, ಅವಾಗಲೇ ಅವ್ರು ಹೆಲ್ದಿ ಆಗಿದ್ದಾರೆ ಅಂತ. ಒಂದು ಟ್ರಿಪ್ ಹೀಗೆ ಬಾಚಿ, ಕ್ಲೀನಾಗಿ ಹೀಗೆ ಬಾಚಿ, ಆಮೇಲೆ ರಿವರ್ಸ್ ಬಾಚಿ ನಾಟ್ಗಳು ಸಿಗಾಕೊಳ್ಳುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಏನಿಲ್ಲ ಅಂತ ಅಂದ್ರೂ ಈ ವಿಚಾರವಾಗಿ ಒಂದು 10-20 ಸತಿ ವಿಡಿಯೋಸ್ನ ಮಾಡಿದ್ದೀವಿ. ಈಗಲೂ ಸಮೇತ ತುಂಬ ಜನ ಬಂದು ಕಮೆಂಟ್ ಹಾಕ್ತೀರಾ, ಸ್ಪೆಷಲಿ ನಮ್ಮ ಮನೇಲಿ ಪೆಟ್ಸ್ ಇರೋ ಕಾರಣ. ಹಾಗಾಗಿ ಈ ವಿಡಿಯೋನ ಇವಾಗ ಮತ್ತೊಮ್ಮೆ ಮಾಡ್ತಾ ಇದ್ದೀವಿ, ಹೆಲ್ಪ್ ಆಗಲಿ ನಿಮಗೂ ಅಂತ ಹೇಳಿಬಿಟ್ಟು. ಕ್ಯಾಟ್ದು ಹೇರ್ ಫಾಲ್ ಬಗ್ಗೆ, ಏರ್ ಫಾಲ್ನ ಯಾವ ರೀತಿ ಅವಾಯ್ಡ್ ಮಾಡಬೇಕು, ಅಥವಾ ಮನೇಲಿ ಕೂದಲು ಆಗ್ತಾ ಇರುತ್ತೆ, ಅದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು. ಈಗ ನಾವೆಲ್ಲಾದರೂ ಆಚೆ ಹೋಗ್ತೀವಿ ಅಂತ ಅಂದರೆ ನಮ್ಮ ಬಟ್ಟೆ ಮೇಲೆ ಕೂದಲುಗಳಿರುತ್ತೆ, ಅದನ್ನು ಯಾವ ರೀತಿ ನಾವು ಕೇರ್ ಮಾಡ್ಕೋಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ನೀಟಾಗಿ ಕ್ಲಿಯರಾಗಿ ತಿಳಿಸ್ಕೊಟ್ಬಿಡ್ತೀವಿ. ಪದೇ ಈ ವಿಚಾರದ ಬಗ್ಗೆ ಕೇಳ್ತಾ ಇರೋ ಕಾರಣ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ನೀಟಾಗಿ ಕೇಳಿಸ್ಕೊಂಬಿಡಿ, ಅವಾಗ ನಿಮಗೂ ಡೌಟ್ ಬರಲ್ಲ. ಸೊ ಕ್ಲೀನಾಗಿ ನೋಡಿ, ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನನ್ನ ಮೈ ಮೇಲೆ ಎಲ್ಲಾದರೂ ಒಂಚೂರಾದರೂ ಕೂದಲಿದೆಯಾ? ಕೂದಲು ಬರಲ್ಲ, ಯಾಕಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಬರೀ ಪ್ರಾಣಿಗಳನ್ನ ಸಾಕ್ಬಿಡ್ತೀವಿ, ಮುದ್ದು ಮಾಡಿಬಿಡ್ತೀವಿ, ಊಟ ಹಾಕ್ಬಿಡ್ತೀವಿ ಅಂತ ಅನ್ನೋದಲ್ಲ, ಅಷ್ಟು ಕ್ಲೀನಾಗಿ ಇಟ್ಕೊಂಡ್ರೇ ಎಲ್ಲ ನಡೆಯೋದು. ಸೊ ಎನಿವೇಸ್ ಬನ್ನಿ, ಕೆಲವೊಂದಷ್ಟು ಹೇರ್ ಫಾಲಿನ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಬನ್ನಿ. ಅಮ್ಮ, ತುಂಬ ಜನ ಹೇರ್ ಫಾಲ್ ಬಗ್ಗೆ ವಿಡಿಯೋ ಮಾಡಿ ಅದ್ರ ಬಗ್ಗೆ ತಿಳಿಸಿ ಅಂತ ಕೇಳ್ತಾನೆ ಇರ್ತಾರೆ. ನಾವೊಂದು ಎಷ್ಟೊಂದು ಸತಿ ವಿಡಿಯೋಗಳನ್ನ ಮಾಡಿದ್ದೀವಿ. ಹೊಸಬ್ರು ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ಫಾಲೋವರ್ಸ್ ಇದ್ರೆ ಅವರಿಗೆ ಅದ್ರ ಬಗ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಹೇರ್ ಫಾಲ್ ಬಗ್ಗೆ ನಿನ್ನ ಸ್ವಂತ ಎಕ್ಸ್ಪೀರಿಯನ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗಮ್ಮ. ನಾವು ಹೇರ್ ಮೇಲೆ ಡಿಪೆಂಡ್ ಆಗುತ್ತೆ, ಇವ್ರ ಬಾಡಿಲಿ ಹೇರ್ ಯಾವ ಥರ ಗ್ರೋತ್ ಆಗುತ್ತೆ ಅದ್ರ ಮೇಲೆ. ಕೈನಲ್ಲೇ ಕೂವ್ ಮಾಡ್ಬೋದು, ಕೆಲವೊಂದು ಟೈಮಲ್ಲಿ ಕೂವ್ ಮಾಡೋ ಸ್ಟೈಲ್ ಕೂಡ ಬರುತ್ತೆ. ಒಂದು ಟ್ರಿಪ್ ಹೀಗೆ ಬಾಚಿ, ಕ್ಲೀನಾಗಿ ಹೀಗೆ ಬಾಚಿ, ಆಮೇಲೆ ರಿವರ್ಸ್ ಬಾಚಿ ನಾಟ್ಗಳು ಸಿಗಾಕೊಳ್ಳುತ್ತೆ. ನಾಟ್ ಎಲ್ಲಾರ ಇದ್ದರೆ ಕ್ಲೀನಾಗಿ ಹೋಗುತ್ತೆ. ಈ ಥರ ಮಕ್ಕಳಿಗೆ 15 ದಿನಕ್ಕೊಂದ್ಸಲ ಸ್ನಾನ ಮಾಡಿಸ್ಬೇಕು. ಈ ಥರ ಮಕ್ಕಳಿಗೆ, ದೊಡ್ಡವ್ರಿಗೆ ತಿಂಗಳಿಗೊಂದ್ಸಲ ಸ್ನಾನ ಮಾಡಿಸ್ಬೇಕು. ಬೆಳ್ಳಗಿರೋ ಮಕ್ಕಳಿಗೆ ಅಂದರೆ ಫುಲ್ ವೈಟ್ ಕ್ಯಾಟ್ಗಳು, ಆ ಥರ ಗೌರಿ ಬೇಬಿ ಆ ಥರ ಮಕ್ಕಳುಗಳಿದ್ರೆ ಡೈಲಿ ಕ್ಲೀನ್ ಮಾಡಬೇಕು. ಮೇಜರಾಗಿ ಕಣ್ಣು, ಕಿವಿ, ಚಿನ್ನು, ಟೈಲ್ ಹತ್ರ ಕೆಳಗಡೆ ಮೋಷನ್ ಹೋಗೋ ಜಾಗದಲ್ಲಿ ನೀಟಾಗಿರಬೇಕು. 2 times ಕೂವ್ ಮಾಡಿಸ್ಬೇಕು ತಿಂಗಳಿಗೆ, ಇಲ್ಲ 15 ದಿನಕ್ಕೊಂದ್ಸಲ, ಡಿಪೆಂಡ್ ಆನ್ ಅವ್ರ ಇದ್ರ ಮೇಲೆ, ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಆದಷ್ಟು ಮಾಡಬೇಕು. ಅವ್ರುಗಳ ಹೆಲ್ತ್ ಕಂಡೀಷನ್ನ ನಾವು ತುಂಬ ಪ್ರೀತಿಯಿಂದ ನೋಡ್ಕೋಬೇಕು, ಅವ್ರನ್ನ ಕೇರ್ ಮಾಡಬೇಕು. ಟಾಯ್ಲೆಟ್ ಮಾಡಿಬಿಡ್ತೇವೆ, ಬಿಟ್ಟಾಕು, ಅಯ್ಯೋ ಮೂಗಲ್ ಗಲೀಜಿದೆ ಬಿಟ್ಟಾಕು, ಕಣ್ಣ ಹತ್ರ ಗಲೀಜಿದೆ, ಅಯ್ಯೋ ನಮಗೆ ಮನೇಲಿ ಗಲೀಜಾಗಿ ಕಾಣುತ್ತೆ ಅಂದರೆ ನೀವುಗಳೇ ಮಾಡೋದು ಅವ್ರಿಗೆ ವೀಕ್. ಮೇಯ್ನಾಗಿ ನಮ್ಗೆ ಹೆಂಗೆ ಇಮ್ಯುನಿಟಿ ಪವರು ಲಾಸ್ ಆದಾಗ, ಇಲ್ಲ ನಾವು ಟ್ಯಾಬ್ಲೆಟ್ ತೊಗೊಂಡಾಗ ಹೇರ್ ಫಾಲ್ ಆಗುತ್ತೆ, ಅವ್ರಿಗೂ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಹೇರ್ ಫಾಲ್ ಆಗುತ್ತೆ. ನಾವು ಕೊಡೋ ಊಟದ ಮೇಲೂ ಡಿಪೆಂಡ್ ಆಗಿರುತ್ತೆ, ನಾವು ನೋಡ್ಕೊಳ್ಳೋ ಲೈಫ್ ಸ್ಟೈಲ್ ಥರನೂ ಡಿಪೆಂಡ್ ಆಗುತ್ತೆ ಹೇರ್ ಫಾಲ್ಗೆ. ಸೊ ಇವಾಗ ಹೇರ್ ಫಾಲ್ ಆಗಬಾರ್ದು ಅಂತ ಅಂದರೆ ಏನೇನು ಫುಡ್ನ ಕೊಡ್ಬೋದು? ಆದಷ್ಟು ಹೊರಗಡೆ ತರೋದ್ರದಕ್ಕಿಂತ ಮನೇಲಿ ಮಾಡಿ ಕೊಡೋ ಫುಡ್ಡೇ ತುಂಬ, ಯಾಕೆಂದರೆ ಇವ್ರಿಗೆ ಒಳ್ಳೆಯದು. ಯಾಕಂತಂದರೆ ಇವ್ರಿಗೆ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗಲ್ಲ ಬಾಡಿಲಿ. ನಾವು ಏನು ಫೀಡ್ ಮಾಡ್ತೀವೋ ಅದೇ ಅವ್ರಿಗೆ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗೋದು. ಹಾಗಾಗಿ ಇವಾಗ ಏನು ಮಾಡೋಕ್ಕಲ್ಲ, ಡ್ರೈ ಫುಡ್ ತರ್ತೀವಿ. ಅಟ್ಲೀಸ್ಟ್ ಗ್ರೇವಿನ ಅವಾಯ್ಡ್ ಮಾಡ್ಬೋದು. ಮನೇಲೆ ನಾನ್ ವೆಜ್ ತಿನ್ನೋರಾದ್ರೆ ಚಿಕನ್ನ ಬೇಯಿಸಿ ಅವ್ರಿಗೆ ಕೊಡ್ಬೋದು, ಇಲ್ಲ ಗ್ರೈಂಡ್ ಮಾಡಿ ಇವರಿಗೆ ಸಾಫ್ಟಾಗಿ ಮಕ್ಕಳಿಗೆ ಕಿಟನ್ಸ್ ಕೊಡ್ಬೋದು. ನಾವು ನಾನ್ ವೆಜ್ಜೇ ತಿನ್ನಲ್ಲ, ಪ್ಯೂರ್ ವೆಜ್ ಅಂದರೆ ಬಟಾಣಿ, ಕ್ಯಾರೆಟು, ಬೀಟ್ರೋಟು, ಕುಂಬಳಕಾಯಿ, ಹಸಿ ಬಟಾಣಿ, ಏನೇ ತರಕಾರಿ ಬೇಯಿಸಿ ಚೆನ್ನಾಗಿ ಸಿಪ್ಪೆ ತೆಗೆದು ಇವ್ರಿಗೆ ಮ್ಯಾಶ್ ಮಾಡಿ ಕೊಡೋದನ್ನ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಮನೆಯಲ್ಲೇ ವೆಜಿಟೇಬಲ್ಸ್ ಕೊಡಬೇಕು. ಬೇಯಿಸಿರೋ ಮೊಟ್ಟೆ ಎಲ್ಲೋ ವೈಟು ಎರಡೂ ಸೇರಿ ಮ್ಯಾಶ್ ಮಾಡಿ ಕೊಡಬೇಕು. ಆದಷ್ಟು ಹೋಮ್ ರೆಮಿಡೀಸ್ ಕೊಟ್ಟಷ್ಟು ಅವ್ರು ಹೆಲ್ದಿಯಾಗಿರ್ತಾರೆ, ಹೇರ್ ಫಾಲ್ ಆಗಲ್ಲ. ಆಮೇಲೆ ನಾವೇ ಅವ್ರಿಗೆ ಕೂವ್ ಮಾಡಲ್ಲ, ಬಿಟ್ಬಿಟ್ಟಿರ್ತೀವಿ, ನಾಟ್ ಆಗುತ್ತೆ. ನಾಟ್ ಏನಾಗುತ್ತೆ, ಈ ನಾಟ್ ಆಗಿಬಿಟ್ರೆ ಏನಾಗುತ್ತೆ, ಈ ಫ್ಲೀಸ್ ಅಂತ ಹೇಳ್ತಾರೆ, ಹೇನ್ಗಳು ಶುರುವಾಗುತ್ತೆ, ಆ ಜಾಗದಲ್ಲೇ ಕೂತಿರ್ತವೆ. ಆಮೇಲೆ ಅವು ಬಂದು ಕೂತ್ಕೊಂಡ್ರು ಹೇನ್ಗಳು ಈ ಕತ್ತಿನ ಸರೌಂಡಿಂಗ್ಸ್ ಮಾತ್ರ ಇರುತ್ತೆ, ಎಲ್ಲೂ ಹೋಗಲ್ಲ. ಅವು ಇಲ್ಲೇ ಕೂತಿರ್ತವೆ. ಅವ್ರಿಗೆ ಇರಿಟೇಷನ್, ಕೆರೆದು ಗಾಯನೂ ಮಾಡ್ಕೊಳ್ತಾರೆ, ಹೇರ್ ಫಾಲು ಆಗುತ್ತೆ, ಫಂಗಲ್ ಅನ್ನೋ ಕಾಯಿಲೆನೂ ಶುರುವಾಗುತ್ತೆ. ಹಾಗಾಗಿ ಒಂದಾದರೂ ಸಾಕಿ, ಎಷ್ಟಾದರೂ ಸಾಕಿ, ಡೈಲಿ 2 times ಕೂವ್ ಮಾಡಿ ಹೈಜಿನಿಕ್ ಆಗಿ ನೋಡ್ಕೋಬೇಕು. ಅವ್ರ ಫುಡ್ ಸ್ಟೈಲು, ಅವ್ರ ವೆಯ್ಟ್ ಎಷ್ಟಿದೆ ಚೆಕ್ ಮಾಡಬೇಕು ತಿಂಗಳಿಗೆ. ಎಲ್ಲನೂ ನೋಡ್ಕೊಂಡಾಗ ಹೇರ್ ಫಾಲ್ ಕಂಟ್ರೋಲ್ ಬರುತ್ತೆ. ಬೈ ಚಾನ್ಸ್ ಮನೆಯಲ್ಲಿ ಮಕ್ಕಳಿಗೆ ಹೇರ್ ಫಾಲ್ ಆಯಿತು ಅಂತ ಅಂದ್ಕೊಳ್ಳಿ, ಒಂದು ಮಗ್ಗಲ್ಲಿ ನೀರು ಇಟ್ಕೊಳ್ಳಿ, ಚೊಂಬಲಿ ಕೈ ಒದ್ದೆ ಮಾಡಿಕೊಂಡು ನೀವು ಮಲಗೋ ಜಾಗ, ಸೋಫಾ, ಫರ್ನಿಚರ್ ಏನಾರ ಇರಲಿ, ಈ ಥರ ರ್ಯಾಪ್ ಮಾಡಿ, ಹೀಗೆ ಮಾಡಿ ಇದನ್ನು 2 times ಮಾಡಿ. ಒಂದು ಸ್ವಲ್ಪ
ಸ್ವಲ್ಪ ಹೇರ್ ಫಾಲ್ ಆಗಿರೋ ಸಿಕ್ಕುತ್ತಾ? ಯಾರೋ ಒಬ್ರಿಗೆ ಹೇರ್ ಫಾಲ್ ಆಗ್ತಿರುತ್ತೆ, ಎಲ್ಲರಿಗೂ ಆಗಿರಲ್ಲ, ಜಾಸ್ತಿ ಸಿಕ್ಕಲ್ಲ ನಮ್ಮಲ್ಲಿ. ಯಾಕಂದರೆ ನಾವು ಆ ಥರನೇ ನಾವು ನೋಡ್ಕೊಳ್ತಾ ಇದ್ದೀವಿ, ಜಾಸ್ತಿ ಹೇರ್ ಫಾಲ್ ಆಗಲ್ಲ. ಈ ಥರ ನೀವು ನಿಮ್ಮ ಬಟ್ಟೆ ಮೇಲೆ ನೀವು ಕೆಲ್ಸಕ್ಕೆ ಹೋಗ್ತೀರಾ, ಹೊರಗಡೆ ಹೋಗ್ತೀರಾ, ನಿಮಗೆ ಹೇರ್ ಫಾಲ್ ಮಕ್ಕಳದೆಲ್ಲ ಬಿದ್ದಿರುತ್ತೆ ಅಂದರೆ ಜಸ್ಟ್ ಹಿಂಗೆ ವೈಪ್ ಮಾಡ್ಕೊಳ್ಳಿ, ಇಷ್ಟೇ ನೋಡಿ. ಹೀಗೆ ಮಾಡಿಕೊಂಡು ಹೊರಡ್ಬೋದು ಆರಾಮಾಗಿ, ಏನು ಕೂದಲು ಸಿಕ್ಕಲ್ಲ ನಿಮಗೆ, ಸಿಕ್ಕೋದೇ ಇಲ್ಲ. ಈ ಥರ ಮಾಡಿಕೊಂಡು ಅವಾಯ್ಡ್ ಮಾಡ್ಬೋದು. ನಿಮ್ಮ ಹೈಜೀನಿಕ ಹೊರಗಡೆ ಹೋಗೋಕೆ ಅಯ್ಯೋ ಕೂದಲಪ್ಪ ಅಂತ ಹೇಳ್ಬೋದು. ಮೇಯ್ನಾಗಿ ಬ್ಲ್ಯಾಕ್ ಡ್ರೆಸ್ ಹಾಕಿದ್ರಂತೂ ಎದ್ದು ಕಾಣ್ತಾ ಇರುತ್ತೆ ಅವ್ರ ಮೈ ಮೇಲೆ ಕೂದಲುಗಳನ್ನ. ಹೊರಗಡೆ ಹೋದಾಗ ನೀರಲ್ಲಿ ಹಿಂಗೆ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೊರಡ್ಬೋದು, ಏನು ತೊಂದರೆ ಇಲ್ಲ. ಅದನ್ನ ವರ್ಷದಕ್ಕೆ ನಿಮ್ಗೆ ಸುಮಾರು ಬ್ರಷಸ್ಗಳು ಸಿಗುತ್ತೆ, ಲಿಂಟ್ ರೋಲ್ಗಳೆಲ್ಲ ಸಿಗುತ್ತೆ, ಬಟ್ ಅದು ಯಾವುದು ವರ್ಕ್ ಆಗಲ್ಲ, ಯಾವುದು ವರ್ಕ್ ಆಗಲ್ಲ, ಹೋಗೋದು ಇಲ್ಲ. ಬೆಸ್ಟ್ ನೀರು, ಅದಕ್ಕೆ ನೀವು 300 ರೂಪಾಯಿ 400 ರೂಪಾಯಿ ವೇಸ್ಟ್ ಮಾಡೋದಕ್ಕಿಂತ ಒಂದ್ 5 ನಿಮಿಷ ಹೋಗಿ ಚೊಂಬಲ್ಲಿ ನೀರ್ ಇಟ್ಕೊಂಡಿಲ್ಲ ಬಾತ್ರೂಮಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮೈ ಮೇಲೆ ಕೂದಲೇ ಇರಲ್ಲ, ನಮ್ಮ ಬಟ್ಟೆಗಳ ಮೇಲೆ ಕೂದಲೇ ಇರಲ್ಲ. ನಾವ್ ಆಚೆ ಹೋದಾಗ ನಮ್ಮನೆ ಪೆಟ್ಸಿದೆ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಕ್ಲೀನ್ ಆಗಿ ಹೋಗಿರ್ತೀವಿ. ಇವ್ರಿಗೋಸ್ಕರ ನಾವು ಕೂತಿರ್ತೀವಿ ಮನೇಲಿ ಕ್ಲೀನ್ ಮಾಡೋದಕ್ಕೆ. ಚಿಕ್ಕ ಮಕ್ಳಾದ್ರೆ ಕೈಯಲ್ಲಿ ಇದ್ ಮಾಡ್ಕೊಳ್ತೀವಿ ಕೈನಲ್ಲಿ, ಇವ್ರಿಗಾದ್ರೆ ನಾವು ಡೈಲಿ 2 ಟೈಮ್ಸ್ ಕಂಪಲ್ಸರಿ ಮಾಡ್ಲೇಬೇಕು. ಯಾಕಂದ್ರೆ ಏರ್ ಫಾಲ್ ಆಗಲ್ಲ. ನಾವು 2 ಸಲ ಒಂದು ಟ್ರಿಪ್ ಹಿಂಗೆ ಇನ್ನೊಂದು ಟ್ರಿಪ್ ಹಿಂಗ್ ಮಾಡಿ ಎಲ್ಲರ ನಾಟಿದ್ರೆ ಕ್ಲೀನಾಗಿ ಬಂದ್ಬಿಡುತ್ತೆ. ನಾವು ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್. ಅವಳನ್ನ ತೋರಿಸು, ಅವಳು ಫರ್ ಹೆಂಗಿದೆ ಅಂತ ಹೇಳಿ. ಚೆರಿದು ಇವಳಿಗೆ 1 ಇಯರ್ ಆಯ್ತು ಜನವರಿಗೆ. ಇವ್ರ ಬಾಡಿ ವೆಯ್ಟ್ ಕೂಡ ಚೆನ್ನಾಗಿರ್ಬೇಕು. ನೀವು ಎತ್ತಿದ್ರೆ ಅವ್ರು ಮಿನಿಮಮ್ ಒಂದು 3-4 kg ಇರ್ಬೇಕು, ಅವಾಗಲೇ ಅವ್ರು ಹೆಲ್ದಿ ಆಗಿದ್ದಾರೆ ಅಂತ. ಇಲ್ಲಾಂದ್ರೆ ಇಲ್ಲೆಲ್ಲ ಕೆರ್ಕೊಂಡು ಗಾಯಗಳಾಗಿರುತ್ತೆ, ಅದೆಲ್ಲ ಮಾಡ್ಕೋಬಾರ್ದು, ನೋಡ್ಕೋಬೇಕು. ನೋಡಿ ಅವಳ ಫರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಫರ್ದು ನಾನು ಯಾವ ಥರ ನಿಮ್ಗೆ ಚೆನ್ನಾಗಿ ಏರ್ ಗ್ರೋತ್ ಆಗಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಈಗ ಮಾಡಿದ್ರೆ ದಪ್ಪಕ್ಕಿರಬೇಕು, ಸ್ಕಿನ್ ಕಾಣಬಾರ್ದು. ಆಮೇಲೆ ನೀವು ನೋಡಿ, ನೀವು ಕಿಟನ್ನ ತಗೊಳ್ತೀನಿ ಅಂತ ಹೇಳಿದ್ರಾಗ ನೀವು ಯಾವ ಥರ ಕಿಟನ್ ತೊಗೋಬೇಕು ಅಂದರೆ, ಈ ಬೆನ್ನನ್ನು ಮುಟ್ಟಿ ಇಲ್ಲಿ ಸ್ಕಿನ್ನು ಫುಲ್ ಇರುತ್ತೆ, ಬೋನ್ ಸಿಗಬಾರ್ದು. ಬೋನ್ ಸಿಕ್ಕಿದ್ರೆ ಹೆಲ್ದಿ ಇಲ್ಲ ಮಕ್ಕಳು ಅಂತ. ನಿಮಗೆ ನೋಡಿ ಸ್ಕಿನ್ನೇ ನನಗೆ ಕಾಣೋದು, ಫರ್ರು ಕಾಣುತ್ತೆ, ಬೋನ್ ಎಟಕ್ಸೋದೇ ಇಲ್ಲ, ಟಚ್ ಆಗಲ್ಲ. ಅವಾಗೇನಾಗುತ್ತೆ, ಇವರು ತುಂಬ ಹೆಲ್ದಿ ಆಗಿದ್ದಾರೆ, ವೆಯ್ಟ್ ಗೇನ್ ಆಗಿದ್ದಾರೆ, ಫರ್ ಕ್ವಾಲಿಟಿ ತುಂಬ ಬುಷಿ ಆಗಿರುತ್ತೆ, ಚೆನ್ನಾಗಿದ್ದಾರೆ ಅಂತ ನೋಡಿಕೊಂಡು ಕಿಟನ್ನ ತಗೊಳ್ಳಿ. ಬೆನ್ನ ಮುಟ್ಟಿದ್ರೆ ಮೂಳೆ ಕಾಣಬಾರ್ದು, ಅವರು ವೀಕ್ ಅಂತ. ಮೂಳೆ ಕಂಡ್ರೆ ಅವ್ರು ತುಂಬ ಬಾಡಿ ವೀಕ್ ಇದೆ ಅಂತ ಅಷ್ಟೇ. ಸರಿ, ಇವಾಗ ಏನು ಬಂದಿದೆ ಅಂತ ಅಂದರೆ ಯಾವ ರೀತಿ ಬಾಚಿನ್ಗೆ ಇನ್ ಪರ್ಟಿಕ್ಯುಲರ್ ಯೂಸ್ ಮಾಡಬೇಕು ತೋರಿಸ್ತೇನೆ. ಏನು ಬಂದಿದೆ ಅಂದರೆ ಇವ್ರು ಏನು ಮಾಡ್ತಾರೆ ಅಂದರೆ ಕೆರ್ಕತಾನೇ ಇರ್ತಾರೆ. ಕೆರೆಯ ಜಾಗದಲ್ಲಿ ಜಾಸ್ತಿ ಕೆರ್ಕೊಳ್ಳೋದು ಈ ಜಾಗ, ಕತ್ತಿನ ಭಾಗ ಸರೌಂಡಿಂಗ್ಸಲ್ಲಿ ಮಾತ್ರ ಫ್ಲೀಸ್ ಇರುತ್ತೆ. ನಾವು ಆಮೇಲೆ ಚಿನ್ನ ಹತ್ರ ಈ ಸರೌಂಡಿಂಗ್ಸ್ ಫುಲ್ ಫೇಸ್ ಸರೌಂಡಿಂಗ್ಸ್ ಇಷ್ಟು ಇರುತ್ತೆ. ಅವ್ರು ಕೆರ್ಕೊಳಕ್ಕೆ ಶುರು ಮಾಡಿದ್ರೆ ನಾವು ತೊಡೆ ಮೇಲೆ ಕೂರಿಸ್ಕೊಂಡು ಸಮಾಧಾನವಾಗಿ ಅವ್ರಿಗೆ ಚೆಕ್ ಮಾಡ್ಬೇಕು. ನಾವು ಚೆಕ್ ಮಾಡಿ ಬಿಸಿನೀರಲ್ಲಿ ಅದೇನಾದ್ರು ಫ್ಲೀಸ್ ಸಿಗ್ತಾವೆ, ಮೊಟ್ಟೆ ಸಿಗರೆ ತೆಗೆದು ಬಿಸಿನೀರಲ್ಲಿ ಹಾಕ್ಬಿಡ್ಬೇಕು, ಸತ್ತೋಗುತ್ತೆ. ಕುಕ್ಕರ್ ಟೈಮಲ್ಲಿ ಎಲ್ಲ ಒಂದ್ಸಲ ಹಾರೋಗ್ಬಿಡುತ್ತೆ, ಹಿಡಿದಾಗ ಹಾರೋಗುತ್ತೆ, ದೊಡ್ಡ ದೊಡ್ಡ ದಡಿಗಳಿರ್ತವೆ. ಹಾಗಾಗಿ ಕೂಮ್ ತೋರಿಸ್ತೀನಿ ನಾನು. ತಲೆ ಬಾಚಕ್ಕೂ ಸಮೇತ ನಾವು ನಾರ್ಮಲ್ ಬಾಚಿನ್ಗೆನೆ ಯೂಸ್ ಮಾಡೋದು, ಅದಕ್ಕೇನು ಅದು ಇದು ಅಂತೆಲ್ಲ ಏನಿಲ್ಲ. ನೋಡಮ್ಮ, ಇದು ನೋಡಿ, ಅದು ತೋರಿಸು ಫಸ್ಟು. ಹಿಮಾಲಯನ್ ಏನು ಬಂತು ಅಂತ ಅಂದರೆ, ಫ್ಲೀಸ್ ಬಂತು ಅಂತ ಅಂದರೆ ಹಿಮಾಲಯನ್ ಎರಿನಾ EP ನಿಮಗೆ ಏನ್ಗಳು ಹೋಗೋದಕ್ಕೆ ಬೆಸ್ಟ್ ಶಾಂಪು. ಇದನ್ನ ಈ ಕಡೆ ತಿರುಗಿಸು. ಇದು ಕೀಟೋ ಏನಿದೆ, ಇದು ಫಂಗಲ್ ಇನ್ಫೆಕ್ಷನ್ ಏನಾದರೂ ಆಗಿದೆ ಅಂತ ಅಂದರೆ ಈ ಶಾಂಪು ಯೂಸ್ ಮಾಡ್ಬೋದು. ಸೊ ಮೇಜರ್ ಆಗಿ ನಾವು ಇದೆರಡು ಶಾಂಪೂನೇ ಯೂಸ್ ಮಾಡೋದು, ಹಿಮಾಲಯನ್ನು ಮತ್ತು ಇದು. ಸೊ ಒಂದು ಶಾಂಪು ಆದರೆ ಫಂಗಲ್ ಇನ್ಫೆಕ್ಷನ್ ಇನ್ನೊಂದು ಶಾಂಪು ಇರುತ್ತೆ. ಫಂಗಲ್ ಅಲ್ಲಿ 2 ಥರ ಬರುತ್ತೆ, ವೆಟ್ ಫಂಗಲ್ ಅಂತ ಬರುತ್ತೆ, ಡ್ರೈ ಫಂಗಲ್ ಅಂತ ಬರುತ್ತೆ. ಈ ಡ್ರೈ ಫಂಗಲ್ ಅಂತಂದ್ರೆ ಒಂದು ರೌಂಡಕ್ಕೆ ಆಗ್ಬಿಟ್ಟು ಆ ಜಾಗದಲ್ಲಿ ಹೇರ್ ಫಾಲ್ ಆಗ್ಬಿಟ್ಟು ಡ್ರೈ ಪೌಡರ್ ಥರ ಸಿಕ್ಕುತ್ತೆ ಕಿಟನ್ಸ್ಗಾಗ್ಲಿ ಕ್ಯಾಟ್ಸ್ಗಾಗ್ಲಿ. ವೆಟ್ ಅಂತ ಹೇಳಿದ್ರೆ ವೆರಿ ಡೇಂಜರಸ್. ಒದ್ವದ್ದೆ ಅಂಟು ಒಂಥರ ಜಿಡ್ ಥರ ಇರುತ್ತೆ. ಯಾವಾಗಲೂ ಅಲ್ಲಿ ಒಂಥರ ನೀರು ಸೋರು ಪಸ್ ಥರ ಬರ್ತಾ ಇರುತ್ತೆ, ಅದಿನ್ನ ಡೇಂಜರಸ್ಸು. ಆ ಥರ ಏನಾಯಿತು ಅಂದರೆ ಈ ಥರ ಶಾಂಪುಗಳನ್ನ ಕೆಲವು ಡಾಕ್ಟರ್ಸೇ ರೆಫರ್ ಮಾಡಿ ಕೊಡ್ತಾರೆ. ಇಲ್ಲ ನೀವು ಫೋಟೋ ತೆಕ್ಕೊಳ್ಳಿ, ಮೆಡಿಕಲ್ ಶಾಪಲ್ಲಿ ತಗೊಳ್ಳಿ, ಇದನ್ನ ಸಿಗುತ್ತೆ. ಕೆಲವ್ರು ಹೇಳ್ತಾರೆ ಸಿಗ್ತಾನೆ ಇಲ್ಲ, ಕೊಡೋದೇ ಇಲ್ಲ ಶಾಂಪು ಅಂತ. ಬೆಳಗ್ಗೆ ಪಾಪ ಯಾರೋ ಹೇಳಿದ್ರು ಮೆಡಿಕಲ್ ಶಾಪಲ್ಲಿ, ಚಿಕ್ಕಮಂಗ್ಳೂರವ್ರು ಬೆಳಗ್ಗೆ ಫೋನ್ ಮಾಡಿದ್ರು, ಈ ಥರದ್ದು ನಮಗೆ ಸಿಕ್ಕದೇ ಇಲ್ಲ ಮೇಡಮ್, ಏನು ಮಾಡೋದು ಅಂದ್ರೆ ನಾನು ಫೋಟೋ ಕಳಿಸಿದ್ದೀನಿ. ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ ಆನ್ಲೈನ್ ಅಮೆಝಾನಲ್ಲೆಲ್ಲ ಸಿಗುತ್ತೆ. ನೀವು ಆನ್ಲೈನಲ್ಲೂ ಚೆಕ್ ಮಾಡ್ಕೋಬಹುದು, ಫ್ಲಿಪ್ಕಾರ್ಟ್ ಅಮೆಝಾನಲ್ಲೆಲ್ಲ ಸಿಗುತ್ತೆ. ಏನಿದೆಯಂತೆ ಟಿಕ್ಸ್ಕಿನೂ ಕೊಡ್ಲಿಲ್ವಂತಮ್ಮ, ಡಾಕ್ಟರ್ ಹತ್ರ ಪರ್ಮಿಷನ್ ತಗೊಂಡ್ ಬಾ ಅಂತ ಹೇಳಿದ್ರು ಬೆಳಿಗ್ಗೆ. ಪಾಪ ಯಾರು ಕೆಲವೊಂದು ಪ್ರಿಸ್ಕ್ರಿಪ್ಷನ್ಸ್ ಇಲ್ದರೆ ಕೊಡಲ್ಲ ಮೆಡಿಸಿನ್ಸ್, ಏನ್ ಮಾಡಕ್ಕಾಗಲ್ಲ. ಏನ್ ಬಾಚಿನ್ಗೆ ತೋರ್ಸು ನೀನ್ ಯಾವ ತರ ಏನ್ ಬಾಚಿನ್ಗೆ ಯೂಸ್ ಮಾಡ್ತೀಯ ಅಂತ.
ಯಾವ್ದಿಲ್ಲ, ನಾರ್ಮಲ್ 5 ರೂಪಾಯಿ ಇದೇನ್ ಬಾಚಿನ್ಗೆ ಯೂಸ್ ಮಾಡೋದು. ಕ್ರೀಮ್ ಕಲರ್ ಇಷ್ಟ ಆಗಲ್ಲ, ಅದೇನೆ ನಾವು ಯೂಸ್ ಮಾಡೋದು. ನಾವೇನು ಫ್ಯಾನ್ಸಿ ಆಗೆಲ್ಲ ನೋಡ್ಕೊಳ್ಳಲ್ಲ. ನೀವು ಅನ್ಕೋಬಹುದು ತುಂಬಾ ಕಾಸ್ಟ್ಲಿ ಇವ್ರನ್ನೆಲ್ಲ ನೋಡ್ಕೊಳ್ಳೋದು ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತ. ಇದೆಲ್ಲ ಏನಿಲ್ಲ ನೋಡಿ, 10 ರೂಪಾಯಿ ಬಾಚಿನ್ಗೆ ನಾವು ಯೂಸ್ ಮಾಡೋದು. ಅದು ಇನ್ನು ಸಣ್ಣದ್ ಬೇಕಾದ್ರೆ ಸಣ್ಣ, ಚಿಕ್ಕದವ್ರಿಗೆ ಚಿಕ್ಕ ಬಾಚಿನ್ಗೆ, ದೊಡ್ಡವ್ರಿಗೆ ದೊಡ್ಡ ಬಾಚಿನ್ಗೆ ಅಷ್ಟೇನೆ. ಸೊ ನೀವು ಹೇರ್ ಫಾಲ್ ಆಗ್ಬಾರ್ದು ಅಂತ ಅಂದ್ರೆ ಇಷ್ಟನ್ನ ಕರೆಕ್ಟಾಗಿ ಫಾಲೋ ಮಾಡ್ಬೇಕು. ನೋಡಿ, ಇವ್ರಿಗೆ ತುಂಬಾ ಕ್ಯಾಟ್ ತಗೊಂಬಂದ್ಬಿಡ್ತೀನಿ, ಫುಲ್ ಖರ್ಚು ಮಾಡ್ಬಿಡ್ತೀನಿ, ದೊಡ್ಡ ಮನೆ ತಗೊಂಬರೋದು, ಆಟ ಆಡೋದು ತಗೊಂಬಂದು ಬಿಸಾಕೋದು. ಇಲ್ಲಿ ನೋಡಿ, ಮನೆಗಳನ್ನ ತಂದು ಯೂಸೇ ಮಾಡಲ್ಲ, ಸುಮ್ನೆ ಇರುತ್ತೆ. ಅವ್ರ ನೆಲದಲ್ಲೇ ಮಲ್ಕೋತಾವೆ. ಅವ್ರ ಲೈಫ್ ಸ್ಟೈಲ್ ನಾವು ಬಿಟ್ಬಿಡ್ಬೇಕು. ತುಂಬಾನೇ ಅವ್ರನ್ನ ನಾವು ಏನಂತೀವಿ, ಕೇರ್. ತುಂಬಾ ಕೇರ್ ಮಾಡ್ಬಿಟ್ರೆ ಅಷ್ಟೇ ಮಲಗದೇ ಇಲ್ಲ. ನೋಡಿ, ಏನ್ ಬರೋ ಬಾಚಿನ್ಗೆ ಅಂತ ಫ್ಲೀಸ್ ಅಲ್ಲಿ ಯಾವ ಬೆಕ್ಕಳಿಗೂ ಇಲ್ಲ, ಕಂಡಿಡ್ದಿಲ್ಲ. ನಾವೇ ಕಂಡಿಡ್ಕೋಬೇಕು ಸೆಲ್ಫಿಯಾಗೆ. ನಾವು ಸ್ವಂತವಾಗಿ ಯೋಚನೆ ಮಾಡಿ ತರಬೇಕು. ಇದ್ರಲ್ಲಿ ಏನಾದ್ರೆ ಖಂಡಿತ ಮೊಟ್ಟೆ ಏನು ಎಲ್ಲ ಬಂದ್ಬಿಡುತ್ತೆ. ಸಾಫ್ಟ್ ಆಗಿ ಬಾಚ್ಬೇಕು. ಆಮೇಲೆ ವಾರಕ್ಕೊಂದ್ಸಲ ಬಾಚ್ಬೇಕು. ಅವ್ರಿಗೆ ಚೆನ್ನಾಗಿ ಬಾಚಿ ಫ್ಲೀಸ್ಗಳಿದ್ರೆ ಎಲ್ಲ ತೆಗಿಬೇಕು. ಬಿಸಿನೀರಲ್ಲಿ ಸಾಯಿಸ್ಬೇಕು ಅದನ್ನ. ನೀವು ಹಿಂಗೆ ಮಾಡೋಷ್ಟೆಲ್ಲ ಎಗರೋಯ್ತದೆ. ಇನ್ನೊಂದು ಬೆಕ್ಕಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಅದು ಹಾರ್ಕೊಂಡು. ಹಾಗಾಗಿ ತುಂಬ ಹೈಜಿನಿಕ್ ಆಗಿ ನೋಡ್ಕೋಬೇಕು. ಆಮೇಲೆ ಮೇನ್ ಅಂತ ಹೇಳಿದ್ರೆ ಡಿವಾರ್ಮಿಂಗ್ ಮಾಡಿಸ್ಬೇಕು ಟೈಮ್ ಟು ಟೈಮ್. ವ್ಯಾಕ್ಸಿನೇಷನ್ ಮಸ್ಟು. ಇವ್ರಿಗೆ ವೆಯ್ಟ್ ಗೇನ್ ಆಗಿರಲಿ, ಆಮೇಲೆ ವೀಕ್ನೆಸ್ ಇರುತ್ತೆ ಬಾಡಿ. ಕೆಲವರಿಗೆ ಫುಡ್ ಡೈಜೆಷನ್ ಆಗಲ್ಲ, ಇಲ್ಲ ಮೋಷನ್ ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹಾರ್ಮೋನ್ಸ್ಗಳೇ ಚೆನ್ನಾಗಿ ಬೆಳೆದೇ ಇರಲ್ಲ ಬಾಡಿಲಿ. ದಯವಿಟ್ಟು ಆಮೇಲೆ ನಮಗೆ ಪ್ರೀತಿಗೆ ಕಚ್ಚೋದು ಪರ್ಚೋದು ಮಾಡ್ತಾರೆ. ಎಲ್ಲ ರೆಮಿಡೀಸ್ ವ್ಯಾಕ್ಸಿನೇಷನ್ ಮಸ್ಟ್ ಅಂತ ಹೇಳ್ತೀನಿ. ಅವಾಗ ಚೆಕ್ ಮಾಡ್ಕೊಳ್ಳಿ, ಕ್ಯಾಲೆಂಡರ್ ಬರ್ಕೊಳ್ಳಿ, ಇಲ್ಲ ಮೊಬೈಲಲ್ಲಿ ನೋಟ್ ಮಾಡ್ಕೊಳ್ಳಿ. ದಯವಿಟ್ಟು ವರ್ಷಕ್ಕೊಂದ್ಸಲ ಮಾಡಿಸಿ. 3 ತಿಂಗಳಾಗಿದ್ದ ತಕ್ಷಣ ಕಿಟನ್ಗೆ ಸ್ಟಾರ್ಟ್ ಮಾಡಿ ಡಿವಾರ್ಮಿಂಗು. ಅದು ಚೇಂಜಸ್ ಆಗ್ತಿರುತ್ತೆ. ಆನ್ಲೈನಲ್ಲಿ ನೋಡ್ಕೊಳ್ಳಿ, ಡಿವಾರ್ಮಿಂಗ್ ಮಾಡ್ಕೊಳ್ಳಿ. ಹೇರ್ ಫಾಲ್ ಆಗಲ್ಲ ಅವಾಗ. ಮತ್ತೆ ಇದು ಸಪ್ಲಿಮೆಂಟ್ ಬಗ್ಗೆನೂ ನಾನು ಸುಮಾರು ಸತಿ ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ. ಹೇರು ಕ್ವಾಲಿಟಿ ಚೆನ್ನಾಗಿ ಬರಬೇಕು, ಕೋಟ್ ಚೆನ್ನಾಗಿ ಬರಬೇಕು, ಶೈನಿಂಗ್ ಬರಬೇಕು, ಹೆಲ್ತಿಯಾಗಿ ಗ್ರೋ ಆಗಬೇಕು ಅಂತ ಅಂದರೆ ಇದು ಮ್ಯೂಬಿಯಾ ಅಂತ ಹೇಳ್ಬಿಟ್ಟು ಸಪ್ಲಿಮೆಂಟ್ ಸಿಗುತ್ತೆ. ನಾಯಿಗೂ ಸಿಗುತ್ತೆ, ಬೆಕ್ಕಿಗೂ ಸಿಗುತ್ತೆ. ಇದನ್ನು 15 ದಿನ ಕೊಡಿ ಕಂಟಿನ್ಯೂಸ್ ಆಗಿ. ಮತ್ತು 15 ಡೇಸ್ ಸ್ಟಾಪ್ ಮಾಡಿ, ಮತ್ತೆ 15 ಡೇಸ್ ಕೊಡ್ಬೋದು ನೀವು. ಒಂದೇ ಒಂದು ಟೈಮ್ ಅಷ್ಟೇ, ಒಂದು ದಿನಕ್ಕೆ ಒಂದು ಅರ್ಧ ಚಮಚ ಕೊಟ್ಟರೆ ಅವರು ತುಂಬ ಖುಷಿಪಟ್ಟು ತಿಂತಾರೆ. ಕೆಲವ್ರಿಗೆ ಆ್ಯಕ್ಚುಲಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ನೀವು ಟ್ರಯಲ್ ಮಾಡಿಕೊಂಡು ನಂತರ ಅದನ್ನು ತಗೋಬೋದು. ಬಿಕಾಸ್ ನಮ್ಮನೇಲೆ ಕೆಲವ್ರು ಅದನ್ನು ತಿಂತಾರೆ, ಕೆಲವ್ರು ಅದನ್ನು ತಿನ್ನೋದಿಲ್ಲ. ಬಟ್ ಇದು ಫೇವ್ರೆಟ್ ತುಂಬ. ಚೆರಿ, ಗೌರಿ, ನಮ್ಮ ಕುರಿಗೆ, ಬೇಬಿಗೆ ಎಲ್ಲರಿಗೂ ತುಂಬ ಫೇವ್ರೆಟ್ ಆ್ಯಕ್ಚುಲಿ ಅದು ಮ್ಯೂಬಿಯಾ. ಅದು ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಒನ್ ಆಫ್ ದ ಬೆಸ್ಟ್ ಸಪ್ಲಿಮೆಂಟ್ ಅಂತ ಹೇಳ್ಬೋದು. ಸೊ ಇದಿಷ್ಟು ನೀವು ನೀಟಾಗಿ ಕರೆಕ್ಟಾಗಿ ಫಾಲೋ ಮಾಡಿಬಿಟ್ರೆ ನಿಮಗೆ ಯಾವುದು ಹೇರ್ ಫಾಲು ಆಗಲ್ಲ. ಹೇರ್ ಫಾಲ್ದು ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆನೂ ಇರಲ್ಲ. ಎಲ್ಲಾನು ಫುಡ್ ಕಂಟ್ರೋಲಲ್ಲಿರುತ್ತೆ. ಅವ್ರು ಕೊಡುವಂಥ ಕೇರಲ್ಲಿ ಇರುತ್ತೆ. ಜೊತೆಗೆ ನಾವು ಅವ್ರನ್ನ ಯಾವ ರೀತಿ ಹೈಜೀನಾಗಿ ನೋಡ್ಕೋತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಮತ್ತು ಮನೆ ಎಷ್ಟು ಕ್ಲೀನಾಗಿ ಇಟ್ಕೋತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಎಲ್ಲಾನು ಮ್ಯಾಟರ್ ಆಗುತ್ತೆ. ಫಂಗಲ್ ಇನ್ಫೆಕ್ಷನ್ ಆದರೆ ಹೇರ್ ಫಾಲ್ ಆಗುತ್ತೆ, ಬಾಡಿ ವೆಯ್ಟ್ ಲಾಸ್ ಆಗುತ್ತೆ, ಏನು ಬಂದರೆ ಹೇರ್ ಫಾಲ್ ಆಗುತ್ತೆ. ಮತ್ತು ವಿಂಟರಲ್ಲಿ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ನಮ್ಮ ಥರನೇ ಸೇಮ್ ನಮಗೆ ಹೆಂಗೆ ಎಲ್ಲ ಸೀಸನಲ್ಲೂ ಒಂದೊಂದು ಥರ ಆಗ್ತಾ ಇರುತ್ತೆ ಬಾಡಿ. ಅವ್ರಿಗೂ ಅದೇ ಥರನೇ. ಸಮ್ಮರ್ ಟೈಮಲ್ಲಿ ಸ್ವಲ್ಪ ಸ್ವೆಟ್ಟಿಂಗ್ ಆಗ್ತಾರೆ ಅವರು, ಸ್ಮೆಲ್ ಬರ್ತಾರೆ. ಆ ಟೈಮಲ್ಲಿ ಸ್ನಾನ ಮಾಡಿಸ್ಬೇಕು. ಎಲ್ಲ ರೀತಿ ಕೇರ್ ಮಾಡಿದಾಗ ಅವರು ಹೆಲ್ತ್ ಕೋಟ್ ಚೆನ್ನಾಗಿರುತ್ತೆ, ಫರ್ ಕೂಡ ಚೆನ್ನಾಗಿರುತ್ತೆ. ಹೇರ್ ಫಾಲ್ನ ಅವಾಯ್ಡ್ ಮಾಡೋದಕ್ಕೆ ಇಷ್ಟೆಲ್ಲ ಸೂತ್ರಗಳನ್ನ ನೀವು ಕಲ್ತ್ಕೊಂಡ್ರೆ ನಿಜವಾಗ್ಲೂ ಒಂಚೂರು ಹೇರ್ ಫಾಲ್ ಆಗಲ್ಲ. ಆ್ಯಂಡ್ ನಮ್ಮನೇಲಂತೂ ಹೇರ್ ಫಾಲ್ ನಮ್ಮನೆಗೆ ಬಂದಾಗ ಯಾರಾದರೂ ನೋಡ್ತಾರಲ್ಲ, ಏನು ಇಷ್ಟೊಂದು ಬೆಕ್ಕಿದೆ ಆದರೂ ಒಂಚೂರು ಕೂದಲಿಲ್ಲ ಅಂತ ಹೇಳ್ತಾರೆ. ಅಷ್ಟು ನೀಟಾಗಿ ಕ್ಲೀನ್ ಮಾಡ್ತೀವಿ, ನೀಟಾಗಿ ಮನೆ ನೀಟಾಗಿಟ್ಟಿರ್ತೀವಿ, ಮಕ್ಳು ನೀಟಾಗಿರ್ತೀವಿ. ಅವ್ರ ಹತ್ರನೂ ಸ್ಮೆಲ್ ಬರಬಾರ್ದು, ನಮ್ಮ ಹತ್ರನೂ ಸ್ಮೆಲ್ ಬರಬಾರ್ದು, ಮನೆಯಲ್ಲೂ ಸ್ಮೆಲ್ ಬರಬಾರ್ದು, ಯಾರಿಗೂ ಇರಿಟೇಷನ್ ಆಗಬಾರ್ದು. ಸೊ ಇಷ್ಟನ್ನು ಫಾಲೋ ಮಾಡಿ ಹೇರ್ ಫಾಲ್ ಅನ್ನೋದನ್ನು ಕಂಪ್ಲೇಂಟ್ ಮಾಡೋದೇ ನೀವು ನಿಲ್ಲಿಸ್ಬಿಡ್ತೀರಾ. ನಾಯಿ ಆಗಲಿ ಬೆಕ್ಕಾಗಲಿ ಎಲ್ಲದಕ್ಕೂ ಟೈಮ್ ಕೊಟ್ಟು ಅದಕ್ಕೆ ಪ್ರೀತಿ ಕೊಟ್ಟು ಅದನ್ನು ಕೇರ್ ಮಾಡಿ, ಎಲ್ಲನೂ ಕಮ್ಮಿ ಆಗುತ್ತೆ ಆಟೋಮೆಟಿಕ್ ಆಗಿ. ಮತ್ತೆ ತುಂಬ ಚೆನ್ನಾಗಿ ಕಮೆಂಟ್ ಆಗ್ತೀರಾ, ಬೆಕ್ಕಿಗೆ ಸ್ನಾನನೇ ಮಾಡಿಸ್ಬಾರ್ದಂತೆ, ಆ ಡಾಕ್ಟರ್ ಹೇಳಿದ್ರು ಈ ಡಾಕ್ಟರ್ ಹೇಳಿದ್ರು ಅಂತ ಹೇಳ್ಬಿಟ್ಟು. ಅವರು ತಿನ್ನೋದು ನಾನ್ ವೆಜ್ ಊಟ ಫಸ್ಟ್ ಆಫ್ ಆಲ್, ಓಕೆನಾ. ಫಿಶ್ ಊಟ ತಿಂತಾರೆ. ತಿಂದಿದ್ರಲ್ಲೇ ಮುಖ ಒರೆಸ್ಕೋತಾರೆ. ಟಾಯ್ಲೆಟ್ಗೆ ಹೋದ್ರೆ ಅವರೇ ಎಲ್ಲ ಲಿಕ್ ಮಾಡ್ಕೊತಾರೆ. ಮತ್ತು ನಮ್ಗಳ ಜೊತೆಗೆ ಬಂದು ಮಲ್ಕೊತವೆ, ನಮ್ಮನ್ನ ಪ್ರೀತಿ ಮಾಡ್ತವೆ. ಸೊ ನೀವು ಮನುಷ್ಯರು ಹಂಗೆ ಸ್ನಾನ ಮಾಡ್ತೀರಾ, ಇದ್ಬಿಡ್ತೀರಾ, ಎಲ್ಲ ತಿನ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಗಬ್ಗಬ್ಬಾಗಿ ಇದ್ಬಿಡ್ತೀರಾ? ಇಲ್ಲ ತಾನೆ. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾನೆ ಅಂತ ಕೇಳಿದ್ರೆ ನಾವು ಇಲ್ಲಿ ನಮ್ಗಳಿಗೆ ಸ್ಕಿನ್ ಇನ್ಫೆಕ್ಷನ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಅದನ್ನ ನೀವು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿರುವಂಥ ಪಾಯಿಂಟು. ಒನ್ ಆಫ್ ದ ಕ್ಲೆನ್ಲಿಯೆಸ್ಟ್ ಅನಿಮಲ್ಸ್ ಯಾವುದು ಅಂತ ಹೇಳಿದ್ರೆ ಅಫ್ಕೋರ್ಸ್ ಇಟ್ ಈಸ್ ಕ್ಯಾಟ್. ಅದು ಪ್ರೂವನ್. ಅದು ಕ್ಯಾಟು ಕ್ಲೆನ್ಲಿಯೆಸ್ಟ್ ಅನಿಮಲ್ ಅಂತ ಹೇಳಿ ಅದಕ್ಕೆ ಸರ್ಟಿಫೈ ಆಗಿದೆ.
ಬಟ್ ಸ್ಟಿಲ್ ಇದು ಬೀದಿಲಿ ಬಿಟ್ಟಿರುವಂಥ ಬೆಕ್ಕುಗಳು ಅಲ್ಲ. ಬಿಡು ಹೋಗ್ಲಿ, ಹೆಂಗಾದ್ರೂ ಇದ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅಂತ ಮನೇಲಿ ಸಾಕಿರುವಂಥ ಬೆಕ್ಕಿದು. ಸೊ ಒಬ್ಬರಿಗೆ ನಮ್ಮ ಮನುಷ್ಯರುಗಳಿಗೆ ಸ್ಕಿನ್ ಇನ್ಫೆಕ್ಷನ್ ಶುರುವಾಯಿತು ಅಂತಂದರೆ ಮನೇಲಿರೋರ್ಗೆಲ್ಲರಿಗೂ ಸ್ಕಿನ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಬಿಕಾಸ್ ನಾವು ಅವ್ರ ಜೊತೆ ಲೈಫ್ ಮಾಡ್ತಾ ಇರ್ತೀವಿ. ಹಾಗಾಗಿ ಸ್ನಾನ ಮಾಡಿಸಿ ಅಂತ ಹೇಳೋದು ಹೊರತು ಅದು ಹಂಗೆ ಇದು ಹಿಂಗೆ ಅಂತಲ್ಲ. ಹಿಂದೆನೂ ನೆಕ್ಕೊಳ್ಳುತ್ತೆ, ಮುಂದೆನೂ ನೆಕ್ಕುತ್ತೆ, ನಮ್ಮನ್ನು ಬಂದು ನೆಕ್ಕುತ್ತೆ. ನೀವು ಅರ್ಥ ಮಾಡಿಕೊಂಡು ಸ್ವಲ್ಪ ಸೆನ್ಸ್ನ ಯೂಸ್ ಮಾಡ್ಕೊಂಡು ಆಮೇಲೆ ನಿರ್ಧಾರ ಮಾಡಿ. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂದರೆ ಮಾಡಿಸ್ಲೇ ಬಿಡ್ರಿ, ನೀವು ಸ್ನಾನ ಮಾಡಿಬಿಡಿ ಬಿಡ್ರಿ ಅಷ್ಟೇ. ಏನು ಮಾಡೋಕ್ಕಲ್ಲ, ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಕೆಲವೊಂದು ವಿಚಾರನ ಕೇಳಲ್ಲ, ಅರ್ಥ ಆಗಲ್ಲ ಕೆಲವ್ರಿಗೆ. ಎಜುಕೇಟೆಡ್ ಅನ್ಎಜುಕೇಟೆಡ್ಗಳ ಥರ ಆಡ್ತಾ ಇರ್ತಾರೆ. ಅದು ನಾವು ಏನೋ ಮಾಡೋಕ್ಕಾಗಲ್ಲ, ಅವ್ರವ್ರ ಬುದ್ಧಿ ಅವ್ರವ್ರ ತಕ್ಕನಂಗೆ. ಬಟ್ ನಾವಂತೂ ಸ್ನಾನ ಮಾಡಿಸ್ತೀವಿ, ಬಿಕಾಸ್ ಬಿಸಿರೋ ಸ್ನಾನ ಮಾಡಿಸ್ತೀವಿ ನಾವು. ಬಿಕಾಸ್ ಅವ್ರು ಇಷ್ಟು ಚೆನ್ನಾಗಿದ್ದಾರೆ, ಹೆಲ್ದಿ ಆಗಿದ್ದಾರೆ ಅಂತ ಅಂದರೆ ಬಿಕಾಸ್ ಸ್ನಾನ ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ನೀವು ಗಬ್ಬಂಗೆ ಎದ್ಬಿಟ್ರಿ ನೋಡ್ತೀರಿ, ನಾವು ಅರ್ಥ ಮಾಡ್ಕೊಳ್ಳಿ. ಅಲ್ಲ 2 ಮಾಡ್ಬಿಟ್ಟು ಟಿಶ್ಯೂಲ್ ಒರ್ಸ್ಕೊಂತೀರ ನೀವು, ತಿಕ್ಕ ಕಡಿಯುತ್ತೆ ತಾನೆ. ಅದು ಹೋಗ್ಬಿಟ್ಟು ನೆಕ್ಕೊಂಡು ನಮ್ಮನ್ನು ನೆಕ್ಕಿದ್ರೆ ನಮ್ಗೆ ಇನ್ಫೆಕ್ಷನ್ ಆಗಲ್ವಾ? ಕಾಮನ್ ಸೆನ್ಸ್ ಯೂಸ್ ಮಾಡಿ ನೀವು ಆರಾಮಾಗಿ ಕ್ಲೆನ್ಲಿನೆಸ್ ಆಗಿ ಅವ್ರಿಗೆ ಸ್ನಾನ ಮಾಡಿಸೋದನ್ನ ಕಲ್ತ್ಕೊಳ್ರಿ. ದಿಗ್ಭ್ರಮೇಲೆ ಬದುಕಬೇಡ್ರಿ. ಅವ್ರು ಹೈಜಿನಿಕ್ ಆಗಿದ್ರೆ ನಾವು ಹೈಜಿನಿಕ್ ಆಗಿರ್ತೀವಿ. ಸೊ ನಾವ್ ಹಿಂಗೆ ಮಾತಾಡೋದು, ಅನ್ಫಿಲ್ಟರ್ಡ್ ನಾವು ಮಾತಾಡೋದು. ಯಾರೇನ್ ಬೇಕಾದ್ರು ಅನ್ಕೊಳ್ರಿ, ಇದು ವಾಸ್ತವ ಅಷ್ಟೇನೆ. ನೋಡಿ ನನ್ನ ಮಗ ಮಲ್ಕೊಂಡಾನೆ, ನನ್ನ ಮಗ ಮೈ ಮುರಿತವನೆ ಸಿಸಿಯಾ. ಅಷ್ಟೇ ಗೈಸ್, ಗೊತ್ತಾಯ್ತಾ? ಏರ್ ಫಾಲ್ ಆಗಬಾರ್ದು ಅಂದ್ರೆ ಇದನ್ನೆಲ್ಲ ಫಾಲೋ ಮಾಡಿ. ನಾನು ಇನ್ನೊಂದು ವಿಚಾರದ ಬಗ್ಗೆ ವಿತೌಟ್ ಫಿಲ್ಟರ್ ಹೇಳ್ಬಿಡ್ತೀನಿ, ನಿಜಾಲು ಬೇಜಾರು ಮಾಡ್ಕೊಬಿಡ್ರಿ. ಯಾಕಂದ್ರೆ ನನಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗ್ಬಿಟ್ಟಿದೆ ಈ ವಿಚಾರದ ಬಗ್ಗೆ. ಎವ್ರಿ ಟೈಮ್ ಒಳ್ಳೆ ವಿಚಾರದ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ, ಬೆಕ್ಕನ್ನು ಯಾವ ರೀತಿ ಕೇರ್ ಮಾಡಬೇಕು, ಅವ್ರಿಗೆ ಯಾವ ರೀತಿ ಸ್ನಾನ ಮಾಡಿಸ್ಬೇಕು, ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಒಂದು ಲಾಜಿಕ್ ಪಾಯಿಂಟು, ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡಿ. ನೀವು ಇಂಡಿಯನ್ ಕ್ಯಾಟ್ನ ಏನಾದರೂ ಸಾಕಿದ್ದೀನಿ ಅಂತ ಅಂದರೆ ಅದು ಆಚೆ ಹೋಗುತ್ತೆ, ಆಟಾಡ್ಕೊ ಬರುತ್ತೆ, ಸ್ನಾನ ಮಾಡಿಸೋ ಅವಶ್ಯಕತೆ ಇಲ್ಲ, ಓಕೆ. ಆದರೆ ನೀವು ಸಾಕ್ತಾ ಇರೋದೇನು ಬೆಕ್ಕು. ಅದೇ ನಾಯಿ ಏನಾದರೂ ನೀವು ಇವಾಗ ಗೋಲ್ಡನ್ ರಿಟ್ರೀವರು ಅಥವಾ ಯಾವುದಾದ್ರೂ ಶಿಡ್ಜುನು ಯಾವುದೋ ಸಾಕಿರ್ತೀರಾ, ಸ್ನಾನ ಮಾಡಿಸ್ದೆ ಬಿಟ್ಬಿಡ್ತೀರಾ? ಇಲ್ಲ ತಾನೆ, ಕೇರ್ ಮಾಡ್ತೀರಾ ತಾನೆ. ಡಾಕ್ಟರ್ಗಳು ಹೇಳ್ತಾರೆ ಸ್ನಾನ ಅವಶ್ಯಕತೆ ಇಲ್ಲ ಬೆಕ್ಕಿಗೆ, ಅದು ಕ್ಲೀನ್ಲಿಯೆಸ್ಟ್ ಅನಿಮಲ್ಲು ಅದು ಇದು ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ಅದು ನಮ್ಮ ಜೊತೆ ಇರುತ್ತೆ, ಅದೇನು ಬೇಟಾಡಕ್ಕೆ ಹೋಗಲ್ಲ, ಆಚೆ ಕಡೆ ಎಲ್ಲೂ ತಿರ್ಗಾಡಕ್ಕೂ ಹೋಗಲ್ಲ, ನಮ್ಮ ಜೊತೆನೇ ಇರುತ್ತೆ. ನಾಳೆ ದಿನ ಅವಕ್ಕೆ ಏನಾದರೂ ಇನ್ಫೆಕ್ಷನ್ ಆದರೆ ನಮ್ಗಳಿಗೆ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಬೆಕ್ಕಿಗೆ ನೀವು ಟ್ರೀಟ್ಮೆಂಟಿಗೆ ಕಾಸಿಡೋದಲ್ದಿರ ನೀವು ಹಾಸ್ಪಿಟ್ಲಿಗೆ ಕಾಸಿಡಬೇಕಾಗುತ್ತೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಂದ್ರೆ ಇವಾಗ ಬೆಕ್ಕುಗಳೇನು ಮಾಡುತ್ತೆ, ಬೆಳಗ್ಗೆ ತಿನ್ನುತ್ತೆ, ಅದೇ ಒಂದು 1 hour ಬಿಟ್ಬಿಟ್ಟು ಹೇತ್ಬಿಟ್ಟು ತಿಕಾನು ನೆಕ್ಕೊಳ್ಳುತ್ತೆ, ಮಕಾನೂ ನೆಕ್ಕೊಳ್ಳುತ್ತೆ, ತಿಕಾನು ನೆಕ್ಕೊಳ್ಳುತ್ತೆ. ನೀವು ಆಮೇಲೆ ಬಂದು ನಿಮ್ಮ ಮಕಾನೂ ನೆಕ್ಕುತ್ತೆ. ಏನು ಮಾಡೋಣ? ಸುಮ್ಮನೆ ಇರ್ತೀರಾ ನೀವು? ಇರಲ್ಲ ತಾನೆ. ಎಲ್ಲದಕ್ಕೂ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ನಾನು ಹೇಳೋದು ಇಷ್ಟೇ. ನಾಳೆ ದಿನ ನಿಮಗೆ ಇನ್ಫೆಕ್ಷನ್ ಆದರೆ ಆಮೇಲೆ ಬೆಕ್ಕಿಂದ ನನಗೆ ಅಲರ್ಜಿ ಆಗ್ಬಿಡ್ತು, ಬೆಕ್ಕಿಂದ ನಂಗೆ ಕಾಯಿಲೆ ಬಂದು ನೀವು ಫಸ್ಟು ಬೆಕ್ಕನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅವಾಗ ಕಾಯಿಲೆ ಎಲ್ಲಿಂದ ಬರುತ್ತೆ? ಆಯ್ತಪ್ಪ, ನಾನು ಏನೋ ಸ್ನಾನ ಮಾಡಿಸಲ್ಲ, ನಾನು ನೀರು ಮಾಡಲ್ಲ, ಸರಿ ವೆಟ್ ವೈಪ್ಸಲ್ಲಿ ಆಯ್ತಪ್ಪ, ನೀವು ಹೇತ್ಬಿಟ್ಟು ಹೋಗಿ ವೆಟ್ ವೈಪ್ಸಲ್ಲಿ ತಿಕ್ಕ ಒರೆಸ್ಕೊಳ್ರಿ. ತಿಕ್ಕ ಕಡಿಯುತ್ತೋ ಕಡಿಯಲ್ವಾ? ನಾನು ಸತ್ಯ ಹೇಳ್ತಾ ಇದ್ದೀನಿ, ಕಡಿಯುತ್ತೋ ಕಡಿಯಲ್ವಾ? ನಾವು ಫಾರಿನಲ್ಲಿ ಇಲ್ಲ, ನಾವು ಇಂಡಿಯಾದಲ್ಲಿ ಇದೀವಿ, ನಮ್ಗೆ ನೀರು ಬೇಕೇ ಬೇಕು. ಮಕ್ಕಳು ಚಿಕ್ಕ ಮಕ್ಳಿಗೆ ಕುಂಡಿಯಲ್ಲಿ ಕಕ್ಕ ಅಂಟ್ಕೊಂಡಿರುತ್ತೆ, ಮಾಡಕ್ಕೆ ಬರ್ತಾ ಇರಲ್ಲ, ಇನ್ನೇ ಟ್ರೈನ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಈ ಕಕ್ಕನ ಎತ್ಕೊಂಡು ಹೋಗುತ್ತೆ, ಇಲ್ಲ ಕುಂಡಿಲಿ ಅಂಟ್ಕೊಂಡಿರುತ್ತೆ, ನೀರು ಸರಿಯಾಗಿ ಕುಡ್ದಿರಲ್ಲ. ಅದನ್ನ ನೀವು ತೊಳೆದಿರೇ ಒರೆಸ್ಬಿಟ್ಟು ಬಿಟ್ಬಿಟ್ರೆ ವಾಸನೆ ಬಂದರೆ ನಾಳೆ ನೀವು ಮುದ್ದು ಮಾಡೋಕ್ಕೆ ಎತ್ಕೊಂಡಾಗ ನಿಮಗೆ ತಾನೇ ಇರಿಟೇಷನ್ ಆಗುತ್ತೆ. ಅಯ್ಯೋ ಏನಪ್ಪ ಕೆಟ್ಟ ವಾಸನೆ ಅಂತ ಹೇಳ್ಬಿಟ್ಟು ಆ ಮಗುನ ಮುದ್ದು ಮಾಡೋದನ್ನು ಬಿಟ್ಬಿಡ್ತೀರಾ. 1 ನಿಮಿಷ ಹೋಗ್ಬಿಟ್ಟು ಅಲ್ಲಿ ನೀರಲ್ಲಿ ತೊಳೆಸ್ಬಿಟ್ಟು ಬಂದರೆ ವೆಟ್ ವೈಪ್ಸ್ ಕಾಸು ಉಳಿಯುತ್ತೆ ತಾನೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಗಾಯ್ಸ್. ಅರ್ಧ ಚೊಂಬ್ ನೀರಲ್ಲಿ ತಿಕ್ಕ ತೊಳೆದ್ರೆ ಮಕ್ಳಿಗೆ ಅಲರ್ಜಿನೂ ಆಗಲ್ಲ, ಸ್ಮೆಲ್ಲೂ ಹೋಗುತ್ತೆ, ಮಕ್ಕಳು ಕ್ಲೀನಾಗಿರ್ತಾರೆ. ಸೊ ಸ್ನಾನ ಮಾಡಿಸೋದು ಇಸ್ ವೆರಿ ಇಂಪಾರ್ಟೆಂಟ್ ಟು ಡೋಂಟ್ ಸ್ಪ್ರೆಡ್ ನೆಗೆಟಿವಿಟಿ.